ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, 2ನೇ ಹಂತದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆರಂಭ ಆಗಿದೆ. ಇವತ್ತು ಮತ್ತೆ ನಿನ್ನೆಯಿಂದನೇ ಹಣ ಬಿಡುಗಡೆ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಆಯಿತು, ಆದರೆ ಶನಿವಾರ ಭಾನುವಾರ ಗ್ಯಾಪ್ ಆಗಿ ಯಾರಿಗೂ ಕೂಡ ಹಣ ಬಂದಿರಲಿಲ್ಲ. ಸೊ ಈಗ ಮತ್ತೆ ಹಣವನ್ನು ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾವ ಯಾವ ಜಿಲ್ಲೆಗಳಿಗೆ ಹೊಸದಾಗಿ ಹಣ ಶುರು ಆಗಿದೆ, ಸುಮಾರು 15 ಜಿಲ್ಲೆಯವರಿಗೆ ಹಣ ಬಂದಿದೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ನಿಜ ಹೇಳ್ತೀನಿ ಕಣ್ರಿ, ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನು ತಿಳಿಸ್ಕೊಡಲ್ಲ. ಪಕ್ಕಾ ಇನ್ಫಾರ್ಮೇಷನ್ ವಿತ್ ಪ್ರೂಫ್, ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಸಮೇತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಅರ್ಧ ಬರ್ಧ ವಿಡಿಯೋ ನೋಡಿ ಯಾರು ಕೂಡ ಕಮೆಂಟ್ ಮಾಡಬೇಡಿ. ನಾನು ನಿಜವಾಗ್ಲೂ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು ಈ ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟು ಇನ್ಫಾರ್ಮೇಷನ್ ಹಾಕಿ ಅದಾದಮೇಲೆ ಇದು ಫೇಕ್ ಇನ್ಫಾರ್ಮೇಷನ್, ಸುಳ್ಳು ಮಾಹಿತಿ ಅಂತ ಹಾಕಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕೆಲವು ಯೂಟ್ಯೂಬ್ ಚಾನಲ್ಗಳು ಆ ರೀತಿ ಮಾಡ್ತಾರೆ, ಬಟ್ ನಾನು ಆ ರೀತಿ ಅಲ್ಲ. ನನ್ನ ಚಾನಲ್ ನೀವು ನೋಡಿದ್ರೆ, ನಿನ್ನೆ ವಿಡಿಯೋ ನೋಡಿದ್ರು ಕೂಡ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ ಇದೆ. ಹಾಗೆ ಇದೇ ವಿಡಿಯೋದಲ್ಲೂ ಕೂಡ ಪಕ್ಕಾ ಇನ್ಫಾರ್ಮೇಷನ್ ಇರುತ್ತೆ. ವಿತ್ ಪ್ರೂಫ್ ತಿಳಿಸ್ತೀನಿ. 15 ಜಿಲ್ಲೆಗಳು ಯಾವ್ಯಾವು ಅನ್ನೋ ಮಾಹಿತಿ ಕೂಡ ಇದರಲ್ಲೇ ನಿಮಗೆ ಸಿಗುತ್ತೆ. ಓಕೆನಾ? ಜಸ್ಟ್ ಮಾತಲ್ಲೇ ಹೇಳಲ್ಲ, ಜಿಲ್ಲೆಗಳ ಹೆಸರು ಹೇಳ್ಬಿಟ್ಟು ಸುಮ್ಮನಾಗಲ್ಲ. ಯಾಕಂದರೆ ಕೆಲವರು ಹಾಗೆ ಮಾಡೋದು, ಕೆಲವು ಜಿಲ್ಲೆಗಳ ಹೆಸರು ಹೇಳ್ಬಿಡ್ತಾರೆ, ಇವ್ರಿಗೆ ಬಂದಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ನಾನು ಸ್ಕ್ರೀನ್ ಶಾಟ್, ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟು ಮತ್ತು ಕಮೆಂಟ್ಗಳು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ನನ್ನ ಚಾನಲಲ್ಲಿ ನಿಮಗೆ 100% ಜೆನ್ಯೂನ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಹಾಗೆ ಯಾರಾದರೂ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಗ್ರೂಪ್ಗೆ ಈಗಲೇ ಜಾಯ್ನ್ ಆಗಿ ಅಲ್ಲಿ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ನೀವು ಆ ಸ್ಕ್ರೀನ್ ಶಾಟ್ನ ಶೇರ್ ಮಾಡ್ಕೋಬಹುದು. ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಅಂದರೆ ಪಕ್ಕಾ ಪ್ರೂಫ್ ಬೇಕಾಗುತ್ತಲ್ವಾ. ಸೊ ಹಾಗಾಗಿ ಅಲ್ಲಿ ಜಾಯ್ನ್ ಆಗಿ, ಅಥವಾ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ಗಳನ್ನ ವಿತ್ ಸ್ಕ್ರೀನ್ ಶಾಟ್ ಸಮೇತ ಅಲ್ಲೇ ನಾನು ನಿಮಗೆ ತಿಳಿಸ್ತೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿ ಹಣ ಬಂದಿರಲಿಲ್ಲ. ಸೊ ಈಗ 2ನೇ ಹಂತದಲ್ಲಿ ಒಟ್ಟು 15 ಜಿಲ್ಲೆಯವರಿಗೆ ಹಣ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಅಂತ ನೋಡೋದಾದರೆ ಫಸ್ಟ್ ಲಿಸ್ಟ್ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಬೆಂಗಳೂರು, ಉತ್ತರ, ದಕ್ಷಿಣ, ಈ ಕಡೆ ಏನೇನಿದೆ ಅಲ್ಲೆಲ್ಲರಿಗೂ ಕೂಡ ಹಣ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಬೆಂಗಳೂರು ಅಂದಿದ ತಕ್ಷಣ ಬೆಂಗಳೂರಲ್ಲಿ ಎಲ್ಲರಿಗೂ ಬಂದಿಲ್ಲ, ಒಂದು 50% ಅಮೌಂಟ್ ಹೋಗಿದೆ ಅನ್ನೋ ಅಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಯಾಕಂದರೆ ನಮ್ಮದು ಕೂಡ ಬೆಂಗಳೂರು, ಆದರೆ ಇನ್ನೂ ಕೂಡ ನಮಗೆ ಅಮೌಂಟು ಬಂದಿಲ್ಲ. ನೆಕ್ಸ್ಟ್ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವ್ರಿಗೆ ಬಂದಿದೆ. ಮಂಡ್ಯ, ಧಾರವಾಡ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಬಾಗಲಕೋಟೆ, ತುಮಕೂರು, ಬಳ್ಳಾರಿ, ಬೆಂಗಳೂರು, ವಿಜಯನಗರ, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಒಟ್ಟು 15 ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಹಣ ಬಂದಿರೋ ಸ್ಕ್ರೀನ್ ಶಾಟ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ, ಜೊತೆಗೆ ಗೃಹಲಕ್ಷ್ಮಿ ಅಂತ ಮೆನ್ಷನ್ ಆಗಿದೆ. ಇವತ್ತಿನ ಡೇಟ್ ಕೂಡ ನೋಡಬಹುದು, ಟೈಮಿಂಗ್ಸ್ ಕೂಡ ನೋಡಬಹುದು. ಹಾಗೆ ಮತ್ತೊಂದು ಸ್ಕ್ರೀನ್ ಶಾಟ್ ಸಿಕ್ಕಿದೆ, ಅದರಲ್ಲೂ ಕೂಡ ನೀವು 2,000 ರೂಪಾಯಿ ಕ್ರೆಡಿಟ್ ಆಗಿದೆ ಮತ್ತು ಇವತ್ತಿನ ಡೇಟ್ನ ಚೆಕ್ ಮಾಡ್ಕೋಬಹುದು. ಸುಮಾರು ಜನ ಸ್ಕ್ರೀನ್ ಶಾಟ್ಗಳನ್ನ ಕಳಿಸಿದ್ದಾರೆ, ಅದರಲ್ಲೆಲ್ಲ ಕೂಡ 12/8/2025 ಇವತ್ತಿನ ಡೇಟೇ ಇದೆ. ಹಾಗೆ ಹಳೆಯ ವಿಡಿಯೋಗಳಲ್ಲಿ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ನಮಗೆ ಹಣ ರಿಸೀವ್ ಆಗಿದೆ, ಗೃಹಲಕ್ಷ್ಮಿ ಅಮೌಂಟು ಧಾರವಾಡಕ್ಕೆ ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ನಮಗೆ ದಕ್ಷಿಣ ಕನ್ನಡ ರಿಸೀವ್ ಆಗಿದೆ ಅಂತ ಹಾಕಿದ್ದಾರೆ, ಶಿವಮೊಗ್ಗ ಆಗಿದೆ ಅಂತ ಹಾಕಿದ್ದಾರೆ, ಹಾವೇರಿ ಸದ್ಯಕ್ಕೆ ಬಂದಿಲ್ಲ ಅಂತ ಹಾಕಿದ್ದಾರೆ, ಶಿವಮೊಗ್ಗ ಬಂದಿದೆ ಅಂತ ಇದೆ, ಗೃಹಲಕ್ಷ್ಮಿ ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳಿದ್ದಾರೆ, ಪೆನ್ಷನ್ ಬಂತು ಅಂತ ಕಮೆಂಟ್ ಮಾಡಿದ್ದಾರೆ. ಈಗಷ್ಟೇ 2 ನಿಮಿಷ ಆಯಿತು, ಗೃಹಲಕ್ಷ್ಮಿ ಯೋಜನೆ 21 ಕಂತಿನ ಹಣ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದವ್ರು ಮತ್ತೆ ನಮಗೆ ಚಿಂತಾಮಣಿ ತಾಲೂಕು ನಮಗೆ 2,000 ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಶಿವಮೊಗ್ಗ ಮಧ್ಯಾಹ್ನ 20ನೇ ಕಂತು ಹಣ ಜಮೆ ಆಗಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಹಾಗೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ನನ್ನ ಹತ್ರ ಇರೋನೆಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಂದು ಏನಪ್ಪ ಅಂದರೆ, ಸುಮಾರು ಜನ ಯೂಟ್ಯೂಬ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ, ಒಟ್ಟು ಕಂತು 21 + 22 ಒಟ್ಟಿಗೆ ಬಂತು, 4,000 ರೂಪಾಯಿ ಹಣ ಬಂತು, ಗೃಹಲಕ್ಷ್ಮಿ 3 ಕಂತಿನ ಹಣ 6,000 ರೂಪಾಯಿ ಬಂತು, 8,000 ರೂಪಾಯಿ ಬಂತು ಅಂತೆಲ್ಲ ಕೂಡ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಂಥ ರೀತಿಯ ಯೂಟ್ಯೂಬ್ ಚಾನಲ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು ಒಂದೇ ಕಂತಿನ ಹಣ, ಅದು 21ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ. ಒಂದು 15 ಜಿಲ್ಲೆಗೆ ಹೋಗಿದೆ, ನನಗೇನು ಲಿಸ್ಟ್ ಹೇಳಿದೆ ಆ ಲಿಸ್ಟಲ್ಲಿರೋಂಥವ್ರು ಮಾತ್ರ. ಅದನ್ನು ಹೊರತುಪಡಿಸಿ ಇನ್ನೂ ಕೂಡ ಕೆಲವು ಜಿಲ್ಲೆಗಳಿಗೆ ಹಣನೇ ಬಿಡುಗಡೆ ಮಾಡಿಲ್ಲ. ಕೆಲವು ಯೂಟ್ಯೂಬ್ ಚಾನಲ್ಗಳು ಡೈಲಿ ಫೇಕ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇವತ್ತು ಬಿಡುಗಡೆ ಆಯಿತು, ಇವ್ರಿಗೆ ಬಿಡುಗಡೆ ಆಯಿತು, ಅವ್ರಿಗೆ ಬಿಡುಗಡೆ ಆಯಿತು ಅಂತ. ಅಂಥವನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಯಾವುದು ನಿಮಗೆ ಜೆನ್ಯೂನ್ ಅನಿಸುತ್ತೆ, ಯಾರ ಮಾಹಿತಿಯನ್ನು ನೀವು ನಂಬೋದು ಅನಿಸುತ್ತೋ ಅಂಥವ್ರ ಮಾಹಿತಿಗಳನ್ನ ನಂಬಿ ಅಂತ ಹೇಳ್ತೀನಿ. ಹಾಗೆ ನಾನು ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿರ್ತೀನಿ, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ಯಾರು ಕೂಡ ಅರ್ಧ ಬರ್ಧ ವಿಡಿಯೋ ನೋಡಿ ಫೇಕ್ ಇನ್ಫಾರ್ಮೇಷನ್ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಯಾಕಂದರೆ ಒಂದು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕಷ್ಟಪಟ್ಟು ಮಾಡಿರ್ತೀನಿ. ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅಂಥವ್ರದ್ದೆಲ್ಲ ಲಕ್ಷಾಂತರ ವ್ಯೂಸ್ ಹೋಗ್ತಾ ಇರುತ್ತೆ. ಬಟ್ ನಾವು ಯಾವುದು ಒಳ್ಳೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಜವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವೋ ಅಂಥವ್ರಿಗೆಲ್ಲ ಕೂಡ ವಿಡಿಯೋ ನೋಡೋದೇ ಇಲ್ಲ, ಅರ್ಧ ಬರ್ಧ ವಿಡಿಯೋ ನೋಡೋದು, ಕಮೆಂಟ್ ಮಾಡೋದು. ಹಾಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಇರೋದನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ದಯವಿಟ್ಟು ಹಾಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ.
ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ ಅಥವಾ ನಾನು ತಿಳಿಸ್ಕೊಟ್ಟಿರೋ ಇನ್ಫಾರ್ಮೇಷನ್ ನಿಜ ಅನ್ನಿಸ್ತು ಅಂದರೆ ಮಾತ್ರ, ಯಾಕಂದರೆ ಸ್ಕ್ರೀನ್‌ಶಾಟ್ ಎಲ್ಲ ಹಾಕಿದ್ದೀನಲ್ವಾ, ಆ ಬೇಸ್ ಮೇಲೆ ನಿಜ ಅನ್ನಿಸ್ತು ಅಂದರೆ ಮಾತ್ರ ನೀವು ಒಂದು ಲೈಕ್‌ನ ಮಾಡಿ. ನಾನು ಈ ವಿಡಿಯೋಗೆ ಜಸ್ಟ್ ಒಂದು 100 ಲೈಕ್ಸ್‌ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.